ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ GBA ವತಿಯಿಂದ ನಮ್ಮ ಅಧಿಕಾರಿಗಳು GBA ಮತ್ತು ಟ್ರಾಫಿಕ್ ಪೊಲೀಸು ಸೇರಿ ಸಾಕಷ್ಟು ಸುಧಾರಣೆ ಕ್ರಮಗಳನ್ನು ತರ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಈ ಅನಾಥ ವಾಹನಗಳು ಅಥವಾ ಬೀಡಾಡಿ ವಾಹನಗಳಂತ ಏನು ಕರಿತೇವೆ, ರಸ್ತೆಯಲ್ಲಿ ಫುಟ್ಪಾತಲ್ಲಿ ವಾರಗಟ್ಟಲೆ ಗಾಡಿಗಳನ್ನು ತಿಂಗಳುಗಟ್ಟಲೆ ಅಲ್ಲೇ ಅನಾಥವಾಗಿ ಬಿಟ್ಟು ಇದರಿಂದ ಪಾದಾಚಾರಿಗಳಿಗೂ ತೊಂದರೆ ಮತ್ತು ವಾಹನ ಸಂಚಾರಕ್ಕೂ ತೊಂದರೆ, ಟ್ರಾಫಿಕ್ ಪ್ರಾಬ್ಲಮ್ಗೂ ಕಾರಣ ಆಗುತ್ತೆ. ಯಾಕಂದರೆ ರಸ್ತೆಗಳಲ್ಲೆಲ್ಲ ತಿಂಗಳಾನುಗಟ್ಟಲೆ ವಾಹನಗಳನ್ನು ಬಿಟ್ಬಿಟ್ಟು ಅದರಿಂದ ಆಗುವಂಥ ತೊಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಅನುಭವಿಸ್ತಾರೆ. ಸೊ ಜೊತೆಗೆ ಈ ಗುಜರಿ ಗಾಡಿಗಳ ಥರ ಎಲ್ಲಂದರೆ ಅಲ್ಲಿ ಅವುಗಳನ್ನ ಬಿಟ್ಬಿಟ್ಟು ಬೆಂಗಳೂರಿನಲ್ಲಿ ನೋಡೋದಕ್ಕೂ ಒಂಥರ ಅಸಹ್ಯ ವಾತಾವರಣ, ಬೆಂಗಳೂರಿನ ಒಂದು ಲುಕ್ಕನ್ನು ಕೂಡ ಕೆಡಿಸುತ್ತೆ. ಸೊ ಹಾಗಾಗಿ ಇಂಥ ವಾಹನಗಳನ್ನು ಯಾರು ರಸ್ತೆಗಳಲ್ಲಿ ಫುಟ್ಪಾತಲ್ಲಿ ಅನಾಥವಾಗಿ ಬಿಟ್ಬಿಟ್ಟಿದ್ದಾರೆ, ಬೀಡಾಡಿ ವಾಹನಗಳಿದ್ದಾವೆ, ಅಂಥವುಗಳನ್ನು ಗುರುತಿಸಿ ಅವುಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಹೋದ ಶುಕ್ರವಾರ ಇವಕ್ಕೆಲ್ಲ ಕಾನೂನು ಪ್ರಕಾರವಾಗಿ 1 ವಾರ ನೋಟಿಸನ್ನು ನಾವು ಆ ವಾಹನಗಳಿಗೆ ಅಂಟಿಸಿದ್ದೇವೆ. ನೋಟಿಸ್ ಅಂಟಿಸಿ 1 ವಾರ ಕಾದಿದ್ದೇವೆ. 1 ವಾರದಲ್ಲಿ ಅವರು ಬಂದು ಸಣ್ಣ ಒಂದು ದಂಡ ಕಟ್ಟಿಬಿಟ್ಟು ಆ ವಾಹನವನ್ನು ಅವರು ವಶಕ್ಕೆ ತಗೊಳ್ಬೋದು ಮಾಲೀಕರು. ಆದರೆ ಯಾವ ವಾಹನಗಳು 1 ವಾರ ಆಗಿ ನೋಟಿಸ್ ಅಂಟಿಸಿನೂ ಕೂಡ ಅವರ ಮಾಲೀಕರು ಬಂದು ಕ್ಲೈಮ್ ಮಾಡಿಲ್ಲ, ಅಂಥ ವಾಹನಗಳನ್ನು ಇವತ್ತಿನಿಂದ ಟೋಯಿಂಗ್ ಕಾರ್ಯಾಚರಣೆ ಮುಖಾಂತರ ಅವುಗಳನ್ನು ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ವಾಹನಗಳನ್ನು ಸಾಗಾಣಿಕೆ ಮಾಡಿ ನಾವು ನಮ್ಮ GBA ಜಾಗದಲ್ಲಿ ಅದನ್ನು ಇನ್ನೂ ಒಂದು 15 ದಿನ ಇಟ್ಕೊಳ್ತೇವೆ. ಅದನ್ನು ಪೇಪರಲ್ಲೂ ಕೂಡ ಒಂದು ನೋಟಿಫಿಕೇಶನ್ ಕೊಡ್ತೇವೆ. ಅಲ್ಲೂ ಬಂದು ಅವರು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಅದನ್ನು ಕಾನೂನು ಪ್ರಕಾರವಾಗಿ ಹರಾಜು ಕರೆದು ಹರಾಜಿನಲ್ಲಿ ಮಾರಾಟ ಮಾಡಬೇಕಾಗತ್ತೆ. ಹಾಗಾಗಿ ಈಗಲೂ ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತಲ್ಲಿ ಅನಾಥವಾಗಿ ವಾಹನಗಳನ್ನು ಬಿಟ್ಟು ಸಾರ್ವಜನಿಕರ ಸ್ವತ್ತು, ಅದು ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ. ಅದನ್ನು ಒತ್ತುವರಿ ಮಾಡಿ ಪಾದಾಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನು ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರೋ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನು ಅತಿಕ್ರಮಣ ಮಾಡಬಾರದು. ಇವತ್ತು 1 ದಿನಕ್ಕೆ 2 ದಿನಕ್ಕೆ ನಿಲ್ಲಿಸಿದ್ರೆ ನಮ್ದೇನು ತಕರಾರಿಲ್ಲ. ನಿಮ್ಮ ಮನೆ ಹತ್ರ ರಾತ್ರಿ ನಿಲ್ಲಿಸಿದ್ರು ಅದ್ರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ಆದರೆ ವಾರಗಟ್ಟಲೆ ಮೂವೇ ಮಾಡದೆ ಪಾದಾಚಾರಿ ಮಾರ್ಗ ಅತಿಕ್ರಮಣ ಮಾಡಿ, ರಸ್ತೆ ಅತಿಕ್ರಮಣ ಮಾಡಿ ನಿಲ್ಲಿಸಿದ್ರೆ ಅವುಗಳನ್ನು ನಾವು ಕಾರ್ಯಾಚರಣೆ ಮಾಡಿ ತೆಗಿಬೇಕಾಗತ್ತೆ. ಇಲ್ಲಿವರೆಗೂ ನಮಗೆ ಟ್ರಾಫಿಕ್ ಪೊಲೀಸ್ನವರು 2751 ವಾಹನಗಳು ಈ ರೀತಿ ಅನಾಥವಾಗಿ ಬೀಡಾಡಿ ವಾಹನಗಳು ಇದ್ದಾವೆ ಅಂತ ಟ್ರಾಫಿಕ್ ಪೊಲೀಸ್ನವರು ಗುರುತಿಸಿದ್ದಾರೆ, 2751. ಅದಲ್ಲದೆ ನಾವು ಸಾರ್ವಜನಿಕರಿಗೂ ಮನವಿ ಮಾಡಿದ್ವಿ, ಟ್ರಾಫಿಕ್ ಪೊಲೀಸ್ ಅವ್ರದ್ದು ಅಸ್ತ್ರಂ ಅಂತ ಒಂದು ಆ್ಯಪ್ ಇದೆ. ಆ್ಯಪ್ ಮುಖಾಂತರ ಎಲ್ಲಾದರೂ ಅನಾಥ ವಾಹನ, ಬೀಡಾಡಿ ವಾಹನ ಇದ್ದರೆ ಅದನ್ನು ನಮಗೆ ರಿಪೋರ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ವಿ. ಅದರ ಮುಖಾಂತರ 1498 ಈ ರೀತಿ ಅನಾಥ ವಾಹನಗಳಿದ್ದಾವೆ ಅಂತ ಸಾರ್ವಜನಿಕರು ನಮಗೆ ರಿಪೋರ್ಟ್ ಮಾಡಿದ್ದಾರೆ ಅಸ್ತ್ರಂ ಆಪ್ ಮುಖಾಂತರ. ಎರಡೂ ಸೇರಿಸಿದ್ರೆ ಒಟ್ಟಾರೆ ಇಲ್ಲಿಯವರೆಗೆ ಕಳೆದ ಒಂದು 15 ದಿನಗಳಿಂದ ನಾವು ಇದನ್ನು ಗಮನ ಇಟ್ಟು ಮಾಡ್ತಾ ಇದ್ದೇವೆ. 4249 ಬೀಡಾಡಿ ವಾಹನಗಳು ಇದ್ದಾವೆ ಅಂತ ನಾವು ಗುರುತಿಸಿದ್ದೇವೆ. ಇಷ್ಟೇ ಅಲ್ಲ, ಇನ್ನೂ ಹೆಚ್ಚಿಗೆ ಇರಬಹುದು. ಇವತ್ತು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಅಸ್ತ್ರಂ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಂ ಆ್ಯಪನ್ನು ಮುಖಾಂತರ ತಾವು ಇಂಥ ಅನಾಥ ವಾಹನಗಳನ್ನು ರಿಪೋರ್ಟ್ ಮಾಡಿದರೆ ಅಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದು ಅನಾಥ ವಾಹನ ಅಂತ ಕಂಡು ಬಂದರೆ ಅದಕ್ಕೂ ನೋಟಿಸ್ ಅಂಟಿಸ್ತೀವಿ. ಮುಂದಿನ ದಿನ ಅವುಗಳನ್ನು ತೆರವು ಮಾಡ್ತೇವೆ. ನಾನು ಇದರ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಸಾರ್ವಜನಿಕರ ಸ್ವತ್ತು ರಸ್ತೆ ಮತ್ತು ಫುಟ್ಪಾತ್ ಇದನ್ನು ಗೌರವಿಸೋದನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕು. ಆ ಸಾರ್ವಜನಿಕರ ಆಸ್ತಿಗಳನ್ನು ಅತಿಕ್ರಮಣ ಮಾಡಿದರೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಇವೆಲ್ಲ ಟ್ರಾಫಿಕ್ ಪೊಲೀಸು ಸಾರ್ವಜನಿಕರು ರಿಪೋರ್ಟ್ ಮಾಡಿರೋದ್ರ ಪೈಕಿ ಇಲ್ಲಿವರೆಗೆ 1034 ವಾಹನಗಳಿಗೆ ನಾವು ಸ್ಟಿಕ್ಕರ್ ಅಂಟಿಸಿದ್ದೀವಿ. ಕಳೆದ ಒಂದು ವಾರದಿಂದ ಸ್ಟಿಕ್ಕರ್ ನೋಟಿಸ್ ಅಂಟಿಸಿದ್ದೇವೆ.
ಅದರಲ್ಲಿ 72 ಜನ ಬಂದು ವಾಪಸ್ಸು ವೆಹಿಕಲ್ಲನ್ನು ತಗೊಂಡಿದ್ದಾರೆ. ಇನ್ನು 1000 ಜನ ತಗೊಂಡಿಲ್ಲ. ಅವ್ರದ್ದು ನಾವು ನೋಟಿಸ್ ಅಂಟಿಸಿ 7 ದಿನ ಅಲ್ಲ, ಒಂದು ಎಕ್ಸ್ಟ್ರಾ 8 ದಿನ ಕೊಟ್ಟು 8 ದಿನದ ನಂತರ ಇವತ್ತು ತೆರವು ಮಾಡುವ ಕಾರ್ಯಾಚರಣೆ ಆರಂಭ ಮಾಡಿದ್ದೇವೆ. ದಿನನಿತ್ಯ ಇನ್ನು ಮೇಲೆ ಯಾರ್ಯಾರ್ದು 8 ದಿನ 9 ದಿನ ಆಗುತ್ತೆ ಅಂಥ ವಾಹನಗಳನ್ನು ನಾವು ತೆರವು ಮಾಡಿ ಸಿಟಿಯನ್ನು ಒಂಥರ ಈ ಗಲೀಜು ವಾಹನಗಳು ಗುಜರಿ ನೋಡೋದಕ್ಕೆ ಗುಜರಿ ಥರ ಆಗಬಾರ್ದು, ಸಿಟಿನೂ ಗುಜರಿ ಆಗಬಾರ್ದು. ಅದು ಅವರು ಯಾರಾದರೂ ಗುಜರಿ ಬಿಸ್ನೆಸ್ ಮಾಡೋಂಗಿದ್ರೆ ಅಲ್ಲಿಗೆ ಹೋಗಿ ಕೊಡಿ. ನೀವು ಬೇಡ ಅಂತ ಹೇಳಿದ್ರೆ ಅದನ್ನು ಯಾರಿಗಾದ್ರೂ ಗುಜರಿವರೆಗೆ ಮಾರಾಟ ಮಾಡಿ. ರೋಡ್ ಮೇಲೆ ತಂದು ಬಿಸಾಕ್ಬಿಟ್ಟು ರಸ್ತೆಯನ್ನು ಗುಜರಿ ಮಾಡೋದಕ್ಕೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ ಈ ರೀತಿ ಮಾಡಿದಾಗ. ಹಾಗಾಗಿ ಇವತ್ತಿಂದ ನಾವು ವಾಹನಗಳನ್ನು ಇಲ್ಲಿಂದ ನಿರ್ಮೂಲನೆ ಮಾಡುವಂತಹ ಕಾರ್ಯಾಚರಣೆಯನ್ನು ಸಾಂಕೇತಿಕವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇದನ್ನು GBA ಅಧಿಕಾರಿಗಳು ಮತ್ತು ಟ್ರಾಫಿಕ್ ಪೊಲೀಸ್ನವರ ಸಹಯೋಗದಲ್ಲಿ ಇದನ್ನು ಮುಂದುವರಿಸ್ತೇವೆ. ಬೆಂಗಳೂರಿನಲ್ಲಿ ಸುಧಾರಣೆ ಕ್ರಮಗಳಲ್ಲಿ ಇದು ಕೂಡ ಒಂದು ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ. ಒಂದಾದ ಮೇಲೆ ಒಂದು ಹೀಗೆ ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ, ಅವುಗಳ ಕಡೆಗೂ ಕೂಡ ಖಂಡಿತವಾಗಿ ಗಮನ ಕೊಡ್ತೇವೆ. ಆದರೆ ಜನನೂ ಸಹಕಾರ ಕೊಡಬೇಕು. ಈ ರೀತಿಯಾಗಿ ವಾಹನಗಳನ್ನು ಎಲ್ಲಂದ್ರೆ ಅಲ್ಲಿ ಬಿಸಾಡೋದು ರೋಡ್ ಮೇಲೆ, ಬೆಂಗಳೂರು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಅದು ಏನು ದ್ವಂದ್ವ ಆಗುತ್ತೆ, ಅದು ಹಿಪಾಕ್ರಸಿ ಆಗುತ್ತೆ. ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಜನಗಳು ಸಹಕಾರ ಕೊಡಬೇಕು. ಈ ರೀತಿ ರಸ್ತೆಗಳಲ್ಲಿ ವಾಹನಗಳನ್ನು ಅನಾಥವಾಗಿ ಬಿಸಾಡೋದನ್ನು ನಿಲ್ಲಿಸಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಇಲ್ಲ ಗುಜರಿವರೆಗೆ ಮಾರಾಟ ಮಾಡಿ. ರೋಡು ಫುಟ್ಪಾತು ಜನಗಳಿಗೆ ಸೇರಿದ್ದು, ಅದನ್ನು ಅತಿಕ್ರಮಣ ಮಾಡಬೇಡಿ. ಆ ಥರ ನಿಮ್ಮ ಏರಿಯಾದಲ್ಲಿ ಎಲ್ಲಾದರೂ ಇದ್ದರೆ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಮ್ ಆ್ಯಪ್ ಮುಖಾಂತರ ದಯವಿಟ್ಟು ರಿಪೋರ್ಟ್ ಮಾಡಿ, ಅದನ್ನು ವೆರಿಫಿಕೇಷನ್ ಮಾಡಿ, ಅಲ್ಲೂ ಕೂಡ ನಾವು ಈ ಕ್ರಮ ತೆಗೆದುಕೊಳ್ತೇವೆ.